ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಈಗ ನ್ಯಾಷನಲ್ ಸುದ್ದಿಯಾಗಿದ್ದಾರೆ. ಆದರೆ ಈ ಬಾರಿ ಸಿನಿಮಾ ವಿಚಾರಕ್ಕಲ್ಲ, ಬದಲಾಗಿ ಮದುವೆ ವಿಚಾರಕ್ಕೆ. ಇಷ್ಟಕ್ಕೂ ರಶ್ಮಿಕಾ ಮದುವೆ ಆಗ್ತಾ ಇರೋದು ಯಾರನ್ನ, ಬನ್ನಿ ನೋಡೋಣ. ನ್ಯಾಷನಲ್ ಕ್ರಶ್ ಕಿರಿಕ್ ಬೆಡಗಿ ಕೊಡಗಿನ ಕುವರಿ ರಶ್ಮಿಕಾ ಮಂದಣ್ಣ ಸಡನ್ ಆಗಿ ಅಭಿಮಾನಿಗಳ ಹೃದಯಕ್ಕೆ ತಣ್ಣೀರ್ ಬಿಟ್ಟಿದ್ದಾರೆ. ಯಾರಿಗೂ ಗೊತ್ತಿಲ್ಲದಂತೆ ಹಸೆಮಣೆ ಏರಲು ಸಜ್ಜಾಗಿದ್ದಾರೆ. ಹಸೆಮಣೆ ಏರಲು ಸಜ್ಜಾದ ಕಿರಿಕ್ ಬೆಡಗಿ. ದೇವರಕೊಂಡ ಜೊತೆ ರಶ್ಮಿಕಾ ಶೀಘ್ರವೇ ಕಲ್ಯಾಣ. ಪುಷ್ಪ ಹೀರೋಯಿನ್ ರಶ್ಮಿಕಾ ಮಂದಣ್ಣ ಮತ್ತು ತೆಲುಗಿನ ಸ್ಟಾರ್ ನಟ ವಿಜಯ್ ದೇವರಕೊಂಡ ನಡುವಿನ ಸಂಬಂಧದ ಬಗ್ಗೆ ಹಲವು ವರ್ಷಗಳಿಂದ ಗಾಸಿಪ್ಗಳು ಕೇಳಿ ಬರ್ತಾನೆ ಇದೆ. ಇದೀಗ ಈ ಗಾಸಿಪ್ ನಿಜ ಆಗ್ತಿದೆ. ನಿನ್ನೆ ಸಂಜೆ ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಹೈದರಾಬಾದ್ ನಿವಾಸದಲ್ಲಿ ಉಂಗುರ ಬದಲಾಯಿಸಿಕೊಂಡಿದ್ದಾರೆ. ಈ ಸಮಾರಂಭವನ್ನ ಕುಟುಂಬದವರೊಂದಿಗೆ ನಡೆಸುವ ಮೂಲಕ ಗುಟ್ಟಾಗಿರಿಸಿದ್ರು. ಆದರೆ ಈಗ ಆ ಗುಟ್ಟು ರಟ್ಟಾಗಿದೆ. 2016ರಲ್ಲಿ ಕಿರಿಕ್ ಪಾರ್ಟಿ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ರಶ್ಮಿಕಾ 2017ರಲ್ಲಿ ವಿರಾಜಪೇಟೆಯಲ್ಲಿ ನಟ ರಕ್ಷಿತ್ ಶೆಟ್ಟಿ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ರು. ಆ ಬಳಿಕ ಇಬ್ಬರ ನಡುವಿನ ಸಂಬಂಧ ಹಳಸಿತ್ತು. ಸಾಕಷ್ಟು ಹೈಪ್ ಕೊಟ್ಟ ಕಿರಿಕ್ ಪಾರ್ಟಿ ಸಿನಿಮಾದಿಂದ ಬೇರೆ ಭಾಷೆಗೂ ರಶ್ಮಿಕಾಗೆ ಅವಕಾಶ ಸಿಕ್ಕಿತ್ತು. 2018ರಲ್ಲಿ ರಶ್ಮಿಕಾಗೆ ಟಾಲಿವುಡ್ ಕೈ ಬೀಸಿ ಕರೆದಿತ್ತು. ಗೀತಾ ಗೋವಿಂದಂ ಸಿನಿಮಾದಲ್ಲಿ ನಟಿಸುವ ಮೂಲಕ ನಟ ವಿಜಯ್ ದೇವರಕೊಂಡ ಪರಿಚಯ ಆಯಿತು. ಆ ಬಳಿಕ ಇಬ್ಬರ ಓಡಾಟದ ದೃಶ್ಯಗಳು ಫ್ಯಾನ್ಸ್ ಗಾಸಿಪ್ಗೂ ಕಾರಣ ಆಯಿತು. ಈ ಜೋಡಿ 2026ರ ಫೆಬ್ರವರಿಯಲ್ಲಿ ವಿವಾಹವಾಗಲಿದ್ದಾರೆ ಅನ್ನುವುದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಅಭಿಮಾನಿಗಳಂತೂ ಸ್ಟಾರ್ ಜೋಡಿಯ ಮದುವೆ ಕಾಣಲು ಕಾತರರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಈಗ ನ್ಯಾಷನಲ್ ಸುದ್ದಿಯಾಗಿದ್ದಾರೆ. ಆದರೆ ಈ ಬಾರಿ ಸಿನಿಮಾ ವಿಚಾರಕ್ಕಲ್ಲ, ಬದಲಾಗಿ ಮದುವೆ ವಿಚಾರಕ್ಕೆ. ಇಷ್ಟಕ್ಕೂ ರಶ್ಮಿಕಾ ಮದುವೆ ಆಗ್ತಾ ಇರೋದು ಯಾರನ್ನ, ಬನ್ನಿ ನೋಡೋಣ. ನ್ಯಾಷನಲ್ ಕ್ರಶ್ ಕಿರಿಕ್ ಬೆಡಗಿ ಕೊಡಗಿನ ಕುವರಿ ರಶ್ಮಿಕಾ ಮಂದಣ್ಣ ಸಡನ್ ಆಗಿ ಅಭಿಮಾನಿಗಳ ಹೃದಯಕ್ಕೆ ತಣ್ಣೀರ್ ಬಿಟ್ಟಿದ್ದಾರೆ. ಯಾರಿಗೂ ಗೊತ್ತಿಲ್ಲದಂತೆ ಹಸೆಮಣೆ ಏರಲು ಸಜ್ಜಾಗಿದ್ದಾರೆ. ಹಸೆಮಣೆ ಏರಲು ಸಜ್ಜಾದ ಕಿರಿಕ್ ಬೆಡಗಿ. ದೇವರಕೊಂಡ ಜೊತೆ ರಶ್ಮಿಕಾ ಶೀಘ್ರವೇ ಕಲ್ಯಾಣ. ಪುಷ್ಪ ಹೀರೋಯಿನ್ ರಶ್ಮಿಕಾ ಮಂದಣ್ಣ ಮತ್ತು ತೆಲುಗಿನ ಸ್ಟಾರ್ ನಟ ವಿಜಯ್ ದೇವರಕೊಂಡ ನಡುವಿನ ಸಂಬಂಧದ ಬಗ್ಗೆ ಹಲವು ವರ್ಷಗಳಿಂದ ಗಾಸಿಪ್ಗಳು ಕೇಳಿ ಬರ್ತಾನೆ ಇದೆ. ಇದೀಗ ಈ ಗಾಸಿಪ್ ನಿಜ ಆಗ್ತಿದೆ. ನಿನ್ನೆ ಸಂಜೆ ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಹೈದರಾಬಾದ್ ನಿವಾಸದಲ್ಲಿ ಉಂಗುರ ಬದಲಾಯಿಸಿಕೊಂಡಿದ್ದಾರೆ. ಈ ಸಮಾರಂಭವನ್ನ ಕುಟುಂಬದವರೊಂದಿಗೆ ನಡೆಸುವ ಮೂಲಕ ಗುಟ್ಟಾಗಿರಿಸಿದ್ರು. ಆದರೆ ಈಗ ಆ ಗುಟ್ಟು ರಟ್ಟಾಗಿದೆ. 2016ರಲ್ಲಿ ಕಿರಿಕ್ ಪಾರ್ಟಿ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ರಶ್ಮಿಕಾ 2017ರಲ್ಲಿ ವಿರಾಜಪೇಟೆಯಲ್ಲಿ ನಟ ರಕ್ಷಿತ್ ಶೆಟ್ಟಿ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ರು. ಆ ಬಳಿಕ ಇಬ್ಬರ ನಡುವಿನ ಸಂಬಂಧ ಹಳಸಿತ್ತು. ಸಾಕಷ್ಟು ಹೈಪ್ ಕೊಟ್ಟ ಕಿರಿಕ್ ಪಾರ್ಟಿ ಸಿನಿಮಾದಿಂದ ಬೇರೆ ಭಾಷೆಗೂ ರಶ್ಮಿಕಾಗೆ ಅವಕಾಶ ಸಿಕ್ಕಿತ್ತು. 2018ರಲ್ಲಿ ರಶ್ಮಿಕಾಗೆ ಟಾಲಿವುಡ್ ಕೈ ಬೀಸಿ ಕರೆದಿತ್ತು. ಗೀತಾ ಗೋವಿಂದಂ ಸಿನಿಮಾದಲ್ಲಿ ನಟಿಸುವ ಮೂಲಕ ನಟ ವಿಜಯ್ ದೇವರಕೊಂಡ ಪರಿಚಯ ಆಯಿತು. ಆ ಬಳಿಕ ಇಬ್ಬರ ಓಡಾಟದ ದೃಶ್ಯಗಳು ಫ್ಯಾನ್ಸ್ ಗಾಸಿಪ್ಗೂ ಕಾರಣ ಆಯಿತು. ಈ ಜೋಡಿ 2026ರ ಫೆಬ್ರವರಿಯಲ್ಲಿ ವಿವಾಹವಾಗಲಿದ್ದಾರೆ ಅನ್ನುವುದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಅಭಿಮಾನಿಗಳಂತೂ ಸ್ಟಾರ್ ಜೋಡಿಯ ಮದುವೆ ಕಾಣಲು ಕಾತರರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಈಗ ನ್ಯಾಷನಲ್ ಸುದ್ದಿಯಾಗಿದ್ದಾರೆ. ಆದರೆ ಈ ಬಾರಿ ಸಿನಿಮಾ ವಿಚಾರಕ್ಕಲ್ಲ, ಬದಲಾಗಿ ಮದುವೆ ವಿಚಾರಕ್ಕೆ. ಇಷ್ಟಕ್ಕೂ ರಶ್ಮಿಕಾ ಮದುವೆ ಆಗ್ತಾ ಇರೋದು ಯಾರನ್ನ, ಬನ್ನಿ ನೋಡೋಣ. ನ್ಯಾಷನಲ್ ಕ್ರಶ್ ಕಿರಿಕ್ ಬೆಡಗಿ ಕೊಡಗಿನ ಕುವರಿ ರಶ್ಮಿಕಾ ಮಂದಣ್ಣ ಸಡನ್ ಆಗಿ ಅಭಿಮಾನಿಗಳ ಹೃದಯಕ್ಕೆ ತಣ್ಣೀರ್ ಬಿಟ್ಟಿದ್ದಾರೆ. ಯಾರಿಗೂ ಗೊತ್ತಿಲ್ಲದಂತೆ ಹಸೆಮಣೆ ಏರಲು ಸಜ್ಜಾಗಿದ್ದಾರೆ. ಹಸೆಮಣೆ ಏರಲು ಸಜ್ಜಾದ ಕಿರಿಕ್ ಬೆಡಗಿ. ದೇವರಕೊಂಡ ಜೊತೆ ರಶ್ಮಿಕಾ ಶೀಘ್ರವೇ ಕಲ್ಯಾಣ.
ಪುಷ್ಪ ಹೀರೋಯಿನ್ ರಶ್ಮಿಕಾ ಮಂದಣ್ಣ ಮತ್ತು ತೆಲುಗಿನ ಸ್ಟಾರ್ ನಟ ವಿಜಯ್ ದೇವರಕೊಂಡ ನಡುವಿನ ಸಂಬಂಧದ ಬಗ್ಗೆ ಹಲವು ವರ್ಷಗಳಿಂದ ಗಾಸಿಪ್ಗಳು ಕೇಳಿ ಬರ್ತಾನೆ ಇದೆ. ಇದೀಗ ಈ ಗಾಸಿಪ್ ನಿಜ ಆಗ್ತಿದೆ. ನಿನ್ನೆ ಸಂಜೆ ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಹೈದರಾಬಾದ್ ನಿವಾಸದಲ್ಲಿ ಉಂಗುರ ಬದಲಾಯಿಸಿಕೊಂಡಿದ್ದಾರೆ. ಈ ಸಮಾರಂಭವನ್ನ ಕುಟುಂಬದವರೊಂದಿಗೆ ನಡೆಸುವ ಮೂಲಕ ಗುಟ್ಟಾಗಿರಿಸಿದ್ರು. ಆದರೆ ಈಗ ಆ ಗುಟ್ಟು ರಟ್ಟಾಗಿದೆ. 2016ರಲ್ಲಿ ಕಿರಿಕ್ ಪಾರ್ಟಿ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ರಶ್ಮಿಕಾ 2017ರಲ್ಲಿ ವಿರಾಜಪೇಟೆಯಲ್ಲಿ ನಟ ರಕ್ಷಿತ್ ಶೆಟ್ಟಿ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ರು. ಆ ಬಳಿಕ ಇಬ್ಬರ ನಡುವಿನ ಸಂಬಂಧ ಹಳಸಿತ್ತು. ಸಾಕಷ್ಟು ಹೈಪ್ ಕೊಟ್ಟ ಕಿರಿಕ್ ಪಾರ್ಟಿ ಸಿನಿಮಾದಿಂದ ಬೇರೆ ಭಾಷೆಗೂ ರಶ್ಮಿಕಾಗೆ ಅವಕಾಶ ಸಿಕ್ಕಿತ್ತು. 2018ರಲ್ಲಿ ರಶ್ಮಿಕಾಗೆ ಟಾಲಿವುಡ್ ಕೈ ಬೀಸಿ ಕರೆದಿತ್ತು. ಗೀತಾ ಗೋವಿಂದಂ ಸಿನಿಮಾದಲ್ಲಿ ನಟಿಸುವ ಮೂಲಕ ನಟ ವಿಜಯ್ ದೇವರಕೊಂಡ ಪರಿಚಯ ಆಯಿತು. ಆ ಬಳಿಕ ಇಬ್ಬರ ಓಡಾಟದ ದೃಶ್ಯಗಳು ಫ್ಯಾನ್ಸ್ ಗಾಸಿಪ್ಗೂ ಕಾರಣ ಆಯಿತು. ಈ ಜೋಡಿ 2026ರ ಫೆಬ್ರವರಿಯಲ್ಲಿ ವಿವಾಹವಾಗಲಿದ್ದಾರೆ ಅನ್ನುವುದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಅಭಿಮಾನಿಗಳಂತೂ ಸ್ಟಾರ್ ಜೋಡಿಯ ಮದುವೆ ಕಾಣಲು ಕಾತರರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಈಗ ನ್ಯಾಷನಲ್ ಸುದ್ದಿಯಾಗಿದ್ದಾರೆ. ಆದರೆ ಈ ಬಾರಿ ಸಿನಿಮಾ ವಿಚಾರಕ್ಕಲ್ಲ, ಬದಲಾಗಿ ಮದುವೆ ವಿಚಾರಕ್ಕೆ. ಇಷ್ಟಕ್ಕೂ ರಶ್ಮಿಕಾ ಮದುವೆ ಆಗ್ತಾ ಇರೋದು ಯಾರನ್ನ, ಬನ್ನಿ ನೋಡೋಣ. ನ್ಯಾಷನಲ್ ಕ್ರಶ್ ಕಿರಿಕ್ ಬೆಡಗಿ ಕೊಡಗಿನ ಕುವರಿ ರಶ್ಮಿಕಾ ಮಂದಣ್ಣ ಸಡನ್ ಆಗಿ ಅಭಿಮಾನಿಗಳ ಹೃದಯಕ್ಕೆ ತಣ್ಣೀರ್ ಬಿಟ್ಟಿದ್ದಾರೆ. ಯಾರಿಗೂ ಗೊತ್ತಿಲ್ಲದಂತೆ ಹಸೆಮಣೆ ಏರಲು ಸಜ್ಜಾಗಿದ್ದಾರೆ. ಹಸೆಮಣೆ ಏರಲು ಸಜ್ಜಾದ ಕಿರಿಕ್ ಬೆಡಗಿ ದೇವರಕೊಂಡ ಜೊತೆ ರಶ್ಮಿಕಾ ಶೀಘ್ರವೇ ಕಲ್ಯಾಣ. ಪುಷ್ಪ ಹೀರೋಯಿನ್ ರಶ್ಮಿಕಾ ಮಂದಣ್ಣ ಮತ್ತು ತೆಲುಗಿನ ಸ್ಟಾರ್ ನಟ ವಿಜಯ್ ದೇವರಕೊಂಡ ನಡುವಿನ ಸಂಬಂಧದ ಬಗ್ಗೆ ಹಲವು ವರ್ಷಗಳಿಂದ ಗಾಸಿಪ್ಗಳು ಕೇಳಿ ಬರ್ತಾನೆ ಇದೆ. ಇದೀಗ ಈ ಗಾಸಿಪ್ ನಿಜ ಆಗ್ತಿದೆ. ನಿನ್ನೆ ಸಂಜೆ ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಹೈದರಾಬಾದ್ ನಿವಾಸದಲ್ಲಿ ಉಂಗುರ ಬದಲಾಯಿಸಿಕೊಂಡಿದ್ದಾರೆ. ಈ ಸಮಾರಂಭವನ್ನ ಕುಟುಂಬದವರೊಂದಿಗೆ ನಡೆಸುವ ಮೂಲಕ ಗುಟ್ಟಾಗಿರಿಸಿದ್ರು. ಆದರೆ ಈಗ ಆ ಗುಟ್ಟು ರಟ್ಟಾಗಿದೆ. 2016ರಲ್ಲಿ ಕಿರಿಕ್ ಪಾರ್ಟಿ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ರಶ್ಮಿಕಾ 2017ರಲ್ಲಿ ವಿರಾಜಪೇಟೆಯಲ್ಲಿ ನಟ ರಕ್ಷಿತ್ ಶೆಟ್ಟಿ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ರು. ಆ ಬಳಿಕ ಇಬ್ಬರ ನಡುವಿನ ಸಂಬಂಧ ಹಳಸಿತ್ತು. ಸಾಕಷ್ಟು ಹೈಪ್ ಕೊಟ್ಟ ಕಿರಿಕ್ ಪಾರ್ಟಿ ಸಿನಿಮಾದಿಂದ ಬೇರೆ ಭಾಷೆಗೂ ರಶ್ಮಿಕಾಗೆ ಅವಕಾಶ ಸಿಕ್ಕಿತ್ತು. 2018ರಲ್ಲಿ ರಶ್ಮಿಕಾಗೆ ಟಾಲಿವುಡ್ ಕೈ ಬೀಸಿ ಕರೆದಿತ್ತು. ಗೀತಾ ಗೋವಿಂದಂ ಸಿನಿಮಾದಲ್ಲಿ ನಟಿಸುವ ಮೂಲಕ ನಟ ವಿಜಯ್ ದೇವರಕೊಂಡ ಪರಿಚಯ ಆಯಿತು. ಆ ಬಳಿಕ ಇಬ್ಬರ ಓಡಾಟದ ದೃಶ್ಯಗಳು ಫ್ಯಾನ್ಸ್ ಗಾಸಿಪ್ಗೂ ಕಾರಣ ಆಯಿತು. ಈ ಜೋಡಿ 2026ರ ಫೆಬ್ರವರಿಯಲ್ಲಿ ವಿವಾಹವಾಗಲಿದ್ದಾರೆ ಅನ್ನುವುದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಅಭಿಮಾನಿಗಳಂತೂ ಸ್ಟಾರ್ ಜೋಡಿಯ ಮದುವೆ ಕಾಣಲು